ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ. ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಮಂಡಿ ನೋವಿನ ನಿವಾರಣೆಗೆ ಒಂದೆರಡು ಅಭ್ಯಾಸಗಳನ್ನು ಕಲಿಯೋಣ. ಯೋಗಾಭ್ಯಾಸ ಮಾಡುವುದರ ಜೊತೆಗೆ ವೈಟಮಿನ್ ಡಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ತುಂಬ ಇಂಪಾರ್ಟೆಂಟ್ ಅಂಶ. ಇದು ನಮಗೆ ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಸಿಗುವಂಥ ಒಂದು ಸೋರ್ಸ್ ಅಂದರೆ ಸೂರ್ಯನಿಂದ. ಹಾಗಾಗಿ ಬೆಳಿಗ್ಗೆ 9 ರಿಂದ 10 ಗಂಟೆಗೆ ಹಾಗೆ ಸಂಜೆ 4 ರಿಂದ 5 ಗಂಟೆ ಅಷ್ಟೊತ್ತಿಗೆ ಒಂದು ಸಣ್ಣ 20 ನಿಮಿಷದ ವಾಕ್ ಹೋಗೋದ್ರಿಂದನೂ ನಿಮಗೆ ಮಂಡಿ ನೋವು ನಿವಾರಣೆಗೆ ತುಂಬ ಒಂದು ಉಪಯೋಗವಾಗಿರುತ್ತೆ. ಮೊದಲನೇ ಅಭ್ಯಾಸ ಆ್ಯಂಕಲ್ ಎಕ್ಸ್ಟೆನ್ಷನ್ ಮತ್ತು ಫ್ಲೆಕ್ಷನ್. ಎರಡೂ ಕೈಗಳನ್ನು ಹೀಗೆ ಆರಾಮವಾಗಿ ಕೂತ್ಕೊಳ್ಳೋ ಥರ ಹಿಂದ್ಗಡೆ ಇಟ್ಕೊಳ್ಳಿ. ಎರಡೂ ಕಾಲುಗಳು ಈ ಥರ ನೇರವಾಗಿರಲಿ. ಈಗ ಉಸಿರು ತಗೊಳ್ತಾ ನಿಮ್ಮ ಟೋಸ್ಗಳನ್ನು, ನಿಮ್ಮ ಕಾಲು ಬೆರಳುಗಳನ್ನು ನಿಮ್ಮ ಕಡೆಗೆ ಈ ಥರ ಎಳ್ಕೊಳ್ಳಿ. ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಎರಡು ಟೋಸ್ಗಳನ್ನು, ಕಾಲು ಬೆರಳುಗಳನ್ನು ಎಷ್ಟಾಗುತ್ತೋ ಅಷ್ಟು ಹೊರಬದಿಗೆ ಈ ಥರ ಪುಷ್ ಮಾಡಿ ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ ಕಡೆಗೆ ಟೋಸ್ಗಳನ್ನು ಆದಷ್ಟು ಪುಲ್ ಮಾಡಿ. ಉಸಿರು ತಗೊಳ್ತಾ ಹೊರಗೆ. ಈಗ ನಿಮ್ಮ ಕ್ವಾಡ್ರಿಸೆಪ್ ಹೇಗೆ ಟೈಟ್ ಆಗುತ್ತೆ, ನಿಮ್ಮ ಮೇಲ್ಭಾಗದ ತೊಡೆಗಳು ಹೇಗೆ ಟೈಟ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಹಾಗೆ ನಿಮ್ಮ ಟೋಸ್ಗಳನ್ನು ನಿಮ್ಮ ಕಡೆ ತಗೊಳ್ತಾ ಉಸಿರು ಬಿಡ್ತಾ ನಿಮ್ಮ ಕಾಫ್ ಮಸಲ್ಸ್ ಮತ್ತು ಕೆಳಭಾಗದ ತೊಡೆಗಳು ಹೇಗೆ ಟೈಟ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಹೀಗೆ ಉಸಿರು ತಗೊಳ್ತಾ ಹೊರಗೆ, ಉಸಿರು ಬಿಡುತ್ತಾ ನಿಮ್ಮ ಕಡೆಗೆ, ಉಸಿರು ತಗೊಳ್ತಾ ಹೊರಗೆ, ಉಸಿರು ಬಿಡುತ್ತಾ ನಿಮ್ಮ ಕಡೆಗೆ. ಇದೇ ಅಭ್ಯಾಸನ 30 ರಿಂದ 50 ಬಾರಿ ಮಾಡಿ. ಸರಳವಾಗಿಯೂ ಉಸಿರಾಡ್ಬೋದು, ಆದರೆ ನೀವು ಫಾಸ್ಟಾಗಿ ಮಾಡ್ತಾ ಇರುವಾಗ ಸರಳವಾಗಿ ಉಸಿರಾಡಿ. ನಿಧಾನ ಮಾಡ್ತೀವಿ ಅಂತ ಆದರೆ ಉಸಿರು ತಗೊಳ್ತಾ ಹೊರಗೆ, ಉಸಿರು ಬಿಡುತ್ತಾ ನಿಮ್ಮ ಕಡೆಗೆ. ಈಗ ಎರಡನೇ ಅಭ್ಯಾಸ ಮತ್ತು ಮೂರನೇ ಅಭ್ಯಾಸನ ಒಟ್ಟಿಗೆ ಮಾಡೋಣ. ಸೀಟೆಡ್ ನೀ ಎಕ್ಸ್ಟೆನ್ಷನ್ ಹಾಗೆ ಸೀಟೆಡ್ ನೀ ರೊಟೇಷನ್ಸ್. ಎರಡೂ ಕಾಲುಗಳು ಹಾಗೆ ನೇರವಾಗಿರಲಿ. ನಿಮ್ಮ ಬಲ ಮಂಡಿಯನ್ನು ಈ ಥರ ಮಡಿಸಿ. ಎರಡೂ ಕೈಗಳನ್ನು ತೊಡೆಯ ಅಡಿಯಲ್ಲಿ ಈ ಥರ ಇಂಟರ್ಲಾಕ್ ಮಾಡಿ. ನೀವು ತುಂಬ ಕಂಫರ್ಟಬಲ್ ಆಗಿದ್ದರೆ ಈ ಥರ ಫುಲ್ ನಿಮ್ಮ ತೊಡೆಯನ್ನು ಹಗ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ನ ಮಾಡ್ಬೋದು. ನಾನು ತೋರಿಸುವಾಗ ಇಂಟರ್ಲಾಕ್ ಮಾಡಿ ತೋರಿಸ್ತೀನಿ. ಈಗ ನಿಧಾನವಾಗಿ ಸ್ವಲ್ಪ ಹೀಗೆ ಬೆನ್ನನ್ನು ಲೀನ್ ಮಾಡಿ. ನಿಮ್ಮ ಎದೆ ಮಾತ್ರ ನೇರವಾಗಿರಬೇಕು. ಆದಷ್ಟು ಮುಂದೆ ನೋಡ್ತಾ ನಿಮ್ಮ ಮಂಡಿಯನ್ನು ಎದೆಯ ಹತ್ತಿರ ಹೀಗೆ ತೊಗೊಂಡು ಬಂದು ಪಾದಗಳನ್ನು ಮೇಲಕ್ಕೆತ್ತಿ. ಇದು ನಿಮ್ಮ ಸ್ಟಾರ್ಟಿಂಗ್ ಪೊಸಿಷನ್. ಇಲ್ಲಿಂದ ನೀವು ಶುರು ಮಾಡ್ತೀರಾ ಅಭ್ಯಾಸ ಮಾಡೋದನ್ನು. ಉಸಿರು ತಗೊಳ್ತಾ ಆದಷ್ಟು ಮಂಡಿಯನ್ನು ನೇರ ಮಾಡೋಕ್ಕೆ ಟ್ರೈ ಮಾಡಿ. ಇಷ್ಟೇ ಆಗೋದಾದರೂ ಪರವಾಗಿಲ್ಲ, ಆದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಆದಷ್ಟು ನೇರ ಮಾಡಿ. ಈಗ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಹೀಗೆ ಇದೇ ಅಭ್ಯಾಸವನ್ನು 15 ರಿಂದ 20 ಬಾರಿ ಮಾಡಿ. ಅದಾದ ನಂತರ ಹೀಗೆ ಕಾಲುಗಳು ಮೇಲೆ ಇರಲಿ, ನೆಲಕ್ಕೆ ತಾಗಿಸ್ಬೇಡಿ. ನೀ ರೊಟೇಷನ್. ನಿಮ್ಮ ಕಾಲುಗಳಿಂದ ಈ ಥರ ಸರ್ಕಲ್ ಡ್ರಾ ಮಾಡೋಕ್ಕೆ ಶುರು ಮಾಡಿ. ಇದು ಕ್ಲಾಕ್ ವೈಸ್ 10 ರಿಂದ 15 ಬಾರಿ, ಹಾಗೆ ನಿಧಾನವಾಗಿ ಆ್ಯಂಟಿ ಕ್ಲಾಕ್ ವೈಸ್ 10 ರಿಂದ 15 ಬಾರಿ. ಈ ಅಭ್ಯಾಸವನ್ನು ಮಾಡ್ತಿರ್ಬೇಕಾದ್ರೆ ಉಸಿರು ಸರಳವಾಗಿರಲಿ, ನಾರ್ಮಲ್ ಆಗಿ ಉಸಿರಾಡ್ತಾ ಇರಿ. ಆದರೆ ನಿಮ್ಮ ಕಾಲುಗಳ ಮೂವ್ಮೆಂಟ್ ಹಾಗೆಯೇ ಇರಲಿ. ಆ ಕಾಲುಗಳನ್ನು ಕೆಳಗೆ ಬಿಟ್ಟು ಅದೇ ಅಭ್ಯಾಸನ ಎಡಬದಿಯಲ್ಲೂ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.